ಕೈಯೆಲ್ಲ ಕೆಸರು ಮಾಡ್ಕೊಂಡು ನಾವು ಗಣಪತಿ ನಂಬ್ಕೊಂಡಿದ್ದೀವಿ. ವಿಘ್ನೇಶ್ವರ ಏನು ಮಾಡ್ತಾನೋ ನಮ್ಮನ್ನು ಹಾಲ್ಗಾರೋ ಹಾಕ್ಲಿ ನೀರಿಗಾರೋ ಹಾಕ್ಲಿ ನಾವು ನಂಬಿದ್ದೀವಿ, ನಂಬ್ಕೊಂಡು ಹೋಗ್ತಾಯಿದ್ದೀವಿ. ನಾವೇ ಕೈಲಿ ಹೆಂಗಸ್ರುಗಳೇ ಕೈಲೇ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ನಮ್ಮ ಯಜಮಾನ್ರಿದ್ದಾಗ ತುಳಿದು ನಮ್ಮ ಮುಂದೆ ತಂದು ಇಡ್ತಾಯಿದ್ರು. ಈಗ ಅವರು ಹೋದ್ರಲ್ಲ, ಇದೇ ಕೆಲಸದಲ್ಲಿ ಹೃದಯಾಘಾತದಿಂದ ಹೋಗ್ಬಿಟ್ರು. ತಯಾರಿ ತುಂಬ ಕಷ್ಟ ಇರುತ್ತೆ. ಮಣ್ಣು ತೊಗೊಂಬರ್ಬೇಕು, ಮಣ್ಣು ತೊಗೊಂಬರೋಕ್ಕೆ ಬೇರೆಯವ್ರು ಇರ್ತಾರೆ. ಅವ್ರು ಡಬಲ್ ಇವಾಗ ಮಳೆ ಇದೆ, ತುಂಬ ಮಣ್ಣು ಸಿಗ್ತಾ ಇಲ್ಲ ಕೆರೆಗಳಲ್ಲಿ. ಅದಕ್ಕೆ ತುಂಬ ಕಷ್ಟಪಟ್ಟು ಡಬಲ್ ರೇಟ್ ಕೊಟ್ಟು ನಾವು ತಂದಿರ್ತೀವಿ. ತೊಗೊಳ್ಳೋರು ಏನು ಮಾಡ್ತಾರೆ, ಮಣ್ಣೊಂದಲ್ವಾ ಇದಕ್ಕೆ ಯಾಕೆ ಇಷ್ಟು ರೇಟ್ ಹೇಳ್ತೀರಾ ಅಂತಾರೆ. ಹೋದ ವರ್ಷದ ರೇಟ್ ಈ ವರ್ಷ ಕೊಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ. ನಾವು ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರೋದು. ಏನು ನಮ್ಮ ಕುಲ ಕಸುಬು ಅಂತ ಮಾಡ್ತೀವಿ. ಆ ಗಣಪತಿ ನಮಗೆ ಒಂದು ಒಳ್ಳೇದು ಮಾಡ್ತಾನಂತ ನಂಬ್ಕೊಂಡಿದ್ದೀವಿ. ಅಲ್ಲಿ ಲಾಭ ಅಂತ ಲೆಕ್ಕ ಹಾಕೊಳ್ಳೋಕೆ ಹೋದರೆ ಈ ಕೆಲಸನೇ ಮಾಡೋಕ್ಕಾಗಲ್ಲ ನಾನು. ಕುಂಬಾರದ ಜನಾಂಗದಲ್ಲಿ ಭಕ್ತಿ ಹೆಚ್ಚಾಗಿದೆ ಅವ್ರ ಹತ್ರ. ಅಂಥ ಭಕ್ತಿಯಿಂದ ನೋಡಿ ಕೈಗಳನ್ನ ಈ ಥರ ಮಾಡ್ತೀವಿ. ಎಲ್ಲರೂ ಈ ಥರ ಮಾಡಲ್ಲ. ಅಂಥ ಕಲಾವಿದರು ನಾವು. ನಮ್ಮನ್ನು ಗುರುತಿಸಿ ವಾರ್ತೆ ಓದೋರು, ಸಂಬಂಧಪಟ್ಟವ್ರಿಗೆ ಹೇಳಿ ಒಂದು ಮನೆ ಈ ಮನೆ ಒಂದು ಮನೆ ನಾವು ಇಲ್ಲಿವರೆಗೂ ಕುಂಬಾರ ಕೆಲಸ ಅಂದರೆ ಮೈ ಮುರಿದು ಮಾಡೋ ಕೆಲಸ. ಮೈ ಮುರಿದು ಮಾಡೋ ಕೆಲಸನ ನಾವು ಭಕ್ತಿಯಿಂದ 6 ತಿಂಗಳು ಅಂತಲೇ ಶುರು ಮಾಡಿಬಿಡ್ತೀವಿ. ಎಲ್ಲರಿಗೂ ಪೂಜೆ ಮಾಡೋಕ್ಕೆ ಕೊಡ್ತೀವಿ. ಆ ಪೂಜೆನೇ ನಮಗೂ ಫಲಿಸುತ್ತೆ. ಇದರಿಂದ ನೀವು ಗುರುತಿಸಿ ಸಂಬಂಧಪಟ್ಟವ್ರಿಗೆ ಹೇಳಿ ನಮಗೆ ಒಂದು ಮನೆ ಕಟ್ಟೋಕ್ಕೆ ಏನು ಸಹಾಯ ಇದೆ ಅದನ್ನೇ ಕೊಡಲಿ. ನಮ್ಮನ್ನು ಗುರುತಿಸಿ ಕರಕುಶಲದವ್ರು ಕೊಡ್ತಾರೆ, ಬೀದಿಲಿ ಕುಣಿಯವ್ರಿಗೆಲ್ಲ ಮನೆ ಕೊಡ್ತಾರೆ. ಅವರೆಲ್ಲ ಅದನ್ನು ಉಳಿಸ್ಕೊಳ್ಳೋದೇ ಇಲ್ಲ, ಅದನ್ನು ಇನ್ನೊಬ್ರಿಗೆ ಮಾರ್ಬಿಟ್ಟು ಹೋಗ್ತಾ ಇರ್ತಾರೆ. ನಾವಾದರೆ ಅಲ್ಲೇ ಇದ್ದು ಈ ಕೆಲಸ ಶುರು ಮಾಡಿ ಆ ಕಡೆ ಎಲ್ಲ ಮನೆ ಕೊಟ್ಟಿದ್ದೀರ ದೂರದಲ್ಲೆಲ್ಲ. ಅಲ್ಲಿ ನಮ್ಮ ಒಬ್ಬೊಬ್ಬರನ್ನ ಸೇರಿಸಿದ್ರೆ ನಾವು ಬದುಕ್ತೀವಿ. ಇಂಥ ಜಾಗದಲ್ಲಿ ಇತ್ಕೊಂಡು ಚಿಕ್ಕ ಮನೇಲಿ ಇತ್ಕೊಂಡು 50 ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು. ನಮ್ಮ ಯಜಮಾನ್ರು ನಮಗೆ ಕಲಿಸ್ಕೊಟ್ಟವ್ರೆ. ನಾವು ಅದೇ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಮಾರಕ್ಕೆ ಹೋಗಲ್ಲ ನಾವು, ನಮ್ಮ ಮನೆ ಹತ್ರನೇ ಹುಡುಕ ಬಂದು ತಗೋತಾರೆ. ತಯಾರಿ ತುಂಬ ಕಷ್ಟ ಇರುತ್ತೆ. ಮಣ್ಣು ತೊಗೊಂಬರ್ಬೇಕು, ಮಣ್ಣು ತೊಗೊಂಬರೋಕ್ಕೆ ಬೇರೆಯವ್ರು ಇರ್ತಾರೆ. ಅವ್ರು ಡಬಲ್ ಇವಾಗ ಮಳೆ ಇದೆ, ತುಂಬ ಮಣ್ಣು ಸಿಗ್ತಾ ಇಲ್ಲ ಕೆರೆಗಳಲ್ಲಿ. ಅದಕ್ಕೆ ತುಂಬ ಕಷ್ಟಪಟ್ಟು ಡಬಲ್ ರೇಟ್ ಕೊಟ್ಟು ನಾವು ತಂದಿರ್ತೀವಿ. ಅದನ್ನು ಹದ ಮಾಡಿ ನಾವು ಮಾಡೋ ತನಕ ತುಂಬ ಕಷ್ಟ ಇದೆ. ಆದ್ದರಿಂದ ತೊಗೊಳ್ಳೋರು ಏನು ಮಾಡ್ತಾರೆ, ಮಣ್ಣೊಂದಲ್ವಾ ಇದಕ್ಕೆ ಯಾಕೆ ಇಷ್ಟು ರೇಟ್ ಹೇಳ್ತೀರಾ ಅಂತಾರೆ. ಹೋದ ವರ್ಷದ ರೇಟ್ ಈ ವರ್ಷ ಕೊಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ. ನಾವು ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರೋದು. ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಇದೆ. ತೊಗೊಳ್ಳೋರು ನಾವು ಒಂದು ರೇಟ್ ಹೇಳಿದ್ರೆ ಅವರು 1/4 ಭಾಗ ರೇಟ್ ಹೇಳ್ತಾರೆ. ನಾವು 100 ರೂಪಾಯಿ ಹೇಳಿದ್ರೆ ಅವ್ರು 25 ರೂಪಾಯಿಗೆ ಬರ್ತಾರೆ. ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸು ಬೇರೆ ಗಣಪತಿಗಾದ್ರೆ ಹೇಳಿದ್ದೆ ರೇಟು ಕೊಟ್ಟು ಹೋಗ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಅದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದನ್ನು ಅಟ್ರಾಕ್ಷನ್ಗೆ ಹೋಗಬಾರ್ದು. ಮಣ್ಣಿನ ಗಣಪತಿ ಶ್ರೇಷ್ಠ. ಗಣಪತಿನ ಕೂರಿಸ್ಬೇಕು, ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಕೂರಿಸ್ಬೇಕು. ನಾವು ಅದಕ್ಕೆ ವಾಟರ್ ಕಲರ್ ಯೂಸ್ ಮಾಡ್ತೀವಿ. ಅದು ಪರಿಸರಕ್ಕೆ ಸ್ನೇಹಿ ಆಗಿರುತ್ತೆ, ಏನೂ ತೊಂದರೆ ಆಗಲ್ಲ, ಜಲಚರಗಳಿಗೆ ಏನೂ ಹಾನಿ ಆಗಲ್ಲ. ಆದ್ದರಿಂದ ನಾವು ಪರಿಸರ ಸ್ನೇಹಿ ಗಣಪತಿನೇ ಮಾಡ್ತೀವಿ. ಹೌದು, ಲಾಭ ತುಂಬ ಕಷ್ಟ ಕಡಿಮೆ, ತುಂಬ ಲಾಭ ಕಡಿಮೆ ಇದೆ. ಆದರೂ ನಾವು ಕುಲಕಸಬು, ಅದರಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನು ಮಾಡಬೇಕು, ಮಾಡಲೇಬೇಕು. ಈ ಕೆಲಸನಂತೂ ನಾವು ಬಿಡೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಇದೇ ಆಧಾರ. ನಮಗೆ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಆಧಾರವಾಗಿ ಇದ್ದೀವಿ. ಅದಕ್ಕೆ ನೋಡಿ, ದೊಡ್ಡ ಬಿಲ್ಡಿಂಗ್ ಕಟ್ಟಿಲ್ಲ, ದೊಡ್ಡ ಮನೆ ತೊಗೊಂಡಿಲ್ಲ. ಏನು ನಮ್ಮ ಕುಲ ಕಸುಬು ಅಂತ ಮಾಡ್ತೀವಿ. ಆ ಗಣಪತಿ ನಮಗೆ ಒಂದು ಒಳ್ಳೇದು ಮಾಡ್ತಾನಂತ ನಂಬ್ಕೊಂಡಿದ್ದೀವಿ. ಅಲ್ಲಿ ಲಾಭ ಅಂತ ಲೆಕ್ಕ ಹಾಕೊಳ್ಳೋಕೆ ಹೋದರೆ ಈ ಕೆಲಸನೇ ಮಾಡೋಕ್ಕಾಗಲ್ಲ ನಾನು. ಇದರಲ್ಲಿ ಲಾಭ ತೆಗಿತೀನಿ ಅಂತ ಅಂದರೆ ನಮ್ಮ ಜೀವನಕ್ಕೆ ಏನು ಅಷ್ಟು ಇಷ್ಟು 1/4 ಭಾಗ ಏನು ಬದುಕಬೇಕಲ್ಲ ನಾವು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಏನು ಸಿಕ್ಕುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು
ನಮ್ಮ ಜೀವನದ ನೋಡಬೇಕಲ್ಲ ಅಂದ್ಬಿಟ್ಟು ನಾವು ಮಾಡ್ಕೊಂಡು ಗಣಪತಿನ ಭಾಗದಲ್ಲಿ ನಿಮ್ಮನ್ನ ಕಲಾವಿದರು ಅಂತ ಕನ್ಸಿಡರ್ ಮಾಡಿದ್ರು ಇಲ್ಲ ಇಲ್ಲ ನಾವು ಮಾಡ್ತಾ ಇದ್ದೀವಲ್ಲ 35 ವರ್ಷದಿಂದ ನಮ್ಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಗೌರ್ಮೆಂಟ್ನವರು ಗುರುತಿಸಿಲ್ಲ. ಈಗ ನೀವು ಟಿ ವಿ ಚಾನಲ್ನವ್ರು ಬಂದು ತೊಗೊಂಡು ಹೋಗ್ತಿದ್ದೀರಾ, ತೋರಿಸ್ತಾ ಇದ್ದೀರಾ. ಯಾರಾದರೂ ಬಂದು ಒಂಚೂರು ಏನೂ ನಾವು ಗುರ್ತಿಸ್ತಾ ಇಲ್ಲ, ಏನೂ ಕೊಡ್ತಾನೂ ಇಲ್ಲ. ನಮ್ಮದೇ ಏನು ಕಸುಬು ನಾವು ಮಾಡಬೇಕಲ್ಲ ಅಂತ ನಾವು ಮಾಡ್ಕೊಂಡು ಕಷ್ಟಪಟ್ಟು ಎಷ್ಟೊಂದು ಕಷ್ಟ ಇದೆ. ಗಚ್ಚಿಗೆಲ್ಲ ತೊಳೆದು ಹದ ಮಾಡಿಸಿ ಆ ಮಣ್ಣೆಲ್ಲ ನೈಸಾಗಿ ರೆಡಿ ಮಾಡ್ಕೊಂಡು ಅದನ್ನು ಒಂಚೂರು ಗಾಳಿಗೆ ಬಿಡೋಕ್ಕಾಗಲ್ಲ. ಒಂಚೂರು ಗಾಳಿಗೆ ಬಿಟ್ರೆ ಅದು ಹೋಗ್ಬಿಡ್ತದೆ. ನೆರಳಲ್ಲೇ ಒಣಗಿಸಿ ಅದು ಆರಿದ್ಮೇಲೆ ಅದಕ್ಕೆ ಬಣ್ಣ ಕೊಟ್ಕೊಂಡು ಅದನ್ನು ಎಷ್ಟು ನಾವು ಸಿಂಗಾರ ಮಾಡಬೇಕು. ನಮ್ಗೆ ಕಷ್ಟ ಇದೆ, ಎಲ್ಲದಕ್ಕೂ ಕಷ್ಟ ಇದೆ, ನಾವು ಇಲ್ಲ ಅಂತ ಹೇಳಲ್ಲ. ನಮ್ಮ ಕೆಲಸಕ್ಕೂ ಕಷ್ಟ ಇದೆ. ಅದಕ್ಕೊಂಚೂರು ಪ್ರತಿಫಲ ಸಿಕ್ಕಲಿ ಅಂತ ನಾವು ಕೇಳ್ಕೊತೀವಿ ಟಿ ವಿ ಮುಖಾಂತರ. ಅದು ಬರೀ